ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಂದೂರು ತಾಲೂಕಿನ ಚಿಕ್ಕೋಡಿ ವ್ಯಾಪ್ತಿಯ ಎದುರುವಾಡಿಯಲ್ಲಿ ನದಿ ದಂಡೆಯ ಮೇಲಿರುವ ಕೃಷಿ ಭೂಮಿಯನ್ನು ಕಾನೂನು ಬಾಹಿರವಾಗಿ ರಸ್ತೆ ನಿರ್ಮಾಣಕ್ಕೆ ಮತ್ತು ಮಣ್ಣು ಎಳೆಯಲು ಬಳಸಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವೊಂದು ಕೇಳಿಬಂದಿದ್ದು, ಸಂತ್ರಸ್ತ ರೈತನ ಅನುಮತಿ ಇಲ್ಲದೆಯೇ ಕೃಷಿ ಭೂಮಿಯಲ್ಲಿ ರಸ್ತೆ ಮಾಡ್ತಾ ಇರುವುದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹೊರಗಿನ ಕೆಲವು ವ್ಯಕ್ತಿಗಳು ಸಂತ್ರಸ್ತನಿಗೆ ಮಾನಸಿಕ ಕಿರುಕುಳ ಹಾಗೂ ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನೀನು ಯಾರು, ಎಂತಹ ಪತ್ರಕರ್ತ, ಸುದ್ದಿ ಮಾಡಿ ಏನು ಮಾಡ್ತೀಯಾ ಅಂತ ಸಂತ್ರಸ್ತನನ್ನು ಅಡ್ಡಗಟ್ಟಿ ಹೆದರಿಸುವ ಮೂಲಕ ದೊಡ್ಡ ಪಿತೂರಿ ನಡೆಸಲಾಗ್ತಾ ಇದೆ ಅಂತ ಸಂತ್ರಸ್ತ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಪ್ರಸ್ತುತ ಈ ಭೂಮಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಕಾನೂನು ಪ್ರಕ್ರಿಯೆ ನಡೀತಾ ಇದ್ರೂ ಕೂಡ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘಿಸಿ ದೌರ್ಜನ್ಯ ಎಸಗಲಾಗ್ತಾ ಇದೆ ಎನ್ನುವಂಥ ಆರೋಪವನ್ನು ಸಂತ್ರಸ್ತ ಮಾಡಿದ್ದಾನೆ. ಸಂತ್ರಸ್ತನ ಪ್ರಮುಖ ಬೇಡಿಕೆಗಳೇನೆಂದರೆ, ಕೃಷಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ರಸ್ತೆ ನಿರ್ಮಿಸ್ತಾ ಇರುವುದನ್ನು ಮತ್ತು ಮಣ್ಣು ಸಾಗಿಸ್ತಾ ಇರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ. ಇನ್ನು ಸಂತ್ರಸ್ತನಿಗೆ ಕಿರುಕುಳ ನೀಡುತ್ತಾ ಇರುವ ವ್ಯಕ್ತಿಗಳ ಮೊಬೈಲ್ ಸಂಖ್ಯೆಗಳನ್ನು ಪರಿಶೀಲಿಸಿ ಅವರ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಬೇಕು ಅಂತ. ಇನ್ನು ಈ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, ಎಸ್ಪಿ, ಪಿಎಸ್ಐ ಹಾಗೂ ಗೃಹ ವ್ಯವಹಾರಗಳ ರಾಜ್ಯ ಸಚಿವರು ತಕ್ಷಣ ಮಧ್ಯಪ್ರವೇಶಿಸಿ ಕಾನೂನಿನ ಚೌಕಟ್ಟಿನೊಳಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಸಂತ್ರಸ್ತ ಆಗ್ರಹಿಸಿದ್ದಾನೆ. ಇನ್ನು ಸಂತ್ರಸ್ತನ ಹೇಳಿಕೆ ಪ್ರಕಾರ, ನನ್ನ ತಂದೆಯವರ ಕಾಲದ ಈ ಭೂಮಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ, ಆದರೂ ನನಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಒಂದು ವೇಳೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಸಂಭವಿಸಿದರೆ ಅದಕ್ಕೆ ಕಿರುಕುಳ ನೀಡ್ತಾ ಇರುವ ವ್ಯಕ್ತಿಗಳೇ ಕಾರಣ ಅಂತ. ಈ ಪ್ರಕರಣದಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಸರ್ಕಾರ ನನ್ನ ವಿರುದ್ಧವೇ ಕ್ರಮ ಕೈಗೊಳ್ಳಿ, ಆದರೆ ನನಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಾನಾಜಿ ಸುತಾರ್ ಅವರು ಇಲ್ಲಿ ನಮಗೆ ತಿಳಿಸಿದ್ದಾರೆ. ವರದಿ ಅನಿಲ್ ಮಾನೆ, ಚಂದೂರು.